ಧರ್ಮಸ್ಥಳದಲ್ಲಿ ಬೂದಿ ಮುಚ್ಚಿದ ಕೆಂಡದಂತಾಗಿದೆ ವಾತಾವರಣ. ನಿನ್ನೆ ಯೂಟ್ಯೂಬರ್ಗಳು ಗುಂಪುಗಳ ಮಧ್ಯೆ ವಾಗ್ವಾದ ನಡೆದಿತ್ತು. ಗೊಂದಲದ ಮಧ್ಯೆ ನಡೆಯುತ್ತಾ 13ನೇ ಉತ್ಖನನ ಆಗಿದ್ರೆ ಅನ್ನುವಂತಹ ಒಂದು ಪ್ರಶ್ನೆ ಸದ್ಯಕ್ಕೆ ಕಾಡ್ತಾ ಇದೆ. ಧರ್ಮಸ್ಥಳದಲ್ಲಿ ಬೂದಿ ಮುಚ್ಚಿದ ಕೆಂಡದಂತಾಗಿ ಹೋಗಿದೆ ವಾತಾವರಣ. ಸೊ ಹಾಗಾಗಿ ಯೂಟ್ಯೂಬರ್ಗಳು ಮತ್ತೆ ಅಲ್ಲಿನ ಸ್ಥಳೀಯ ಗುಂಪುಗಳ ನಡುವೆ ನಡೆದಂತಹ ಆ ಒಂದು ವಾಗ್ವಾದದಿಂದ ಇವತ್ತು 13ನೇ ಸ್ಥಳದ ಉತ್ಖನನ ನಡೀಬೇಕು. ಗೊಂದಲದ ಮಧ್ಯೆ ಸಾಗುತ್ತಾ ಈ ಒಂದು ಉತ್ಖನನ ಅನ್ನುವಂತ ಒಂದು ಪ್ರಶ್ನೆ ಸದ್ಯಕ್ಕೆ ಕಾಡ್ತಾ ಇದೆ. 13ನೇ ಪಾಯಿಂಟ್ ಉತ್ಖನನ ನಡೆಯುತ್ತಾ ಅನ್ನುವುದೇ ಒಂದು ದೊಡ್ಡ ಪ್ರಶ್ನೆ ಆಗಿ ಹೋಗಿದೆ. ಸೊ ಹಾಗಾಗಿ ಸದ್ಯದ ಮಟ್ಟಿಗೆ ನಂಬರ್ 13ರಲ್ಲಿ ಅಡಗಿದೆಯಾ ಅಸ್ಥಿ ಪಂಜರದ ರಹಸ್ಯ ಆಗಿದೆ. ಧರ್ಮಸ್ಥಳ ಹಲವಾರು ಮೃತದೇಹಗಳನ್ನ ಹೂತು ಹಾಕಲಾಗಿದೆ ಎನ್ನಲಾದಂತಹ ಪ್ರಕರಣದ ಕುರಿತು ನೇತ್ರಾವತಿ ಸ್ನಾನಘಟ್ಟದ ಸಮೀಪದ ಪಾಂಗಳ ಜಂಕ್ಷನ್ ನಲ್ಲಿ ಎಸ್ಐಟಿ ತನಿಖೆ ವಿಚಾರಗಳನ್ನ ಪ್ರಸಾರ ಮಾಡುವುದಕ್ಕೆ ಬಂದಿದ್ದ ಕೆಲವು ಯೂಟ್ಯೂಬರ್ಗಳ ಮೇಲೆ ತಂಡವೊಂದು ಹಲ್ಲೆ ನಡೆಸಿದಂತಹ ಘಟನೆ ನಿನ್ನೆ ನಡೆದಿರುವಂತದ್ದು. ಇದರಿಂದ ಉದ್ವಿಗ್ನ ಪರಿಸ್ಥಿತಿ ಉಂಟಾಗಿದೆ. ಜನರ ಗುಂಪು ಸೇರಿತು. ಪರಿಸ್ಥಿತಿ ವಿಕೋಪಕ್ಕೆ ಹೋಗುವುದನ್ನು ತಡೆಯೋದಕ್ಕೆ ಗುಂಪನ್ನ ಚದರಿಸೋದಕ್ಕೆ ಪೊಲೀಸರು ಲಾಠಿ ಚಾರ್ಜ್ ಅನ್ನು ನಡೆಸಿದ್ರು. ಇದೇ ವೇಳೆ ಖಾಸಗಿ ಚಾನೆಲ್ ಒಂದರ ಪ್ರತಿನಿಧಿಯ ಮೇಲೂ ಕೂಡ ಗುಂಪು ಹಲ್ಲೆ ನಡೆಯಿತು ಅಂತ ಹೇಳಲಾಗ್ತಾ ಇತ್ತು. ಸೊ ಹಾಗಾಗಿ ನೇತ್ರಾವತಿ ಕಿಂಡಿ ಅಣೆಕಟ್ಟಿನ ಪಕ್ಕದಲ್ಲಿರುವಂತಹ ಪಾಯಿಂಟ್ ಇದು. ಅದರಲ್ಲೂ ಕೂಡ 13ನೇ ಪಾಯಿಂಟ್ ಉತ್ಖನನ ಬಹಳ ಕುತೂಹಲವನ್ನ ಕೆರಳಿಸಿದೆ. ಈ ಒಂದೇ ಸ್ಥಳದಲ್ಲಿ 8 ಶವವನ್ನ ಹೂತಿರುವ ಬಗ್ಗೆ ಮಾಹಿತಿಯನ್ನ ಅನಾಮಿಕ ನೀಡಿರುವಂತ 13ನೇ ಪಾಯಿಂಟ್ 1ರಲ್ಲೇ 8 ಶವವನ್ನ ಹೂತಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ 13ನೇ ಪಾಯಿಂಟ್ ಬಹಳ ಕುತೂಹಲಕಾರಿಯಾಗಿದೆ. ಸಂಜೆ 5ರ ಬಳಿಕ ಯೂಟ್ಯೂಬರ್ಗಳು ಮತ್ತು ಸ್ಥಳದಲ್ಲಿ ಜಮಾಯಿಸಿದ ತಂಡದ ಮಧ್ಯೆ ಮಾತಿನ ಚಕಮಕಿ ನಡೆದಿದೆ. ಘಟನೆಯಲ್ಲಿ 3 ಯೂಟ್ಯೂಬರ್ಗಳು ಹಾಗೂ ಕೆಲವೊಂದಿಷ್ಟು ಜನರ ನಡುವೆ ಕೈ ಮಿಲಾಯಿಸುವ ಹಂತಕ್ಕೆ ತಲುಪಿತ್ತು. ಈಗ ನೇತ್ರಾವತಿ ಕಿಂಡಿ ಅಣೆಕಟ್ಟಿನ ಪಕ್ಕದಲ್ಲಿ ಪಾಯಿಂಟ್ ಇದೆ, 13ನೇ ಪಾಯಿಂಟ್. ಅದರ ಉತ್ಖನನ ನಡೀಬೇಕಾಗಿದೆ. ಆದ್ರೆ ನಡೆಯೋದೇ ಕುತೂಹಲ ಆಗ್ತಾ ಇದೆ. ಸೊ ಹಾಗಾಗಿ ಪ್ರಮುಖವಾಗಿ ಒಂದೇ ಸ್ಥಳದಲ್ಲಿ 8 ಶವವನ್ನ ಹೂತಿರುವ ಬಗ್ಗೆ ಶಂಕೆ ಇದೆ. ಇವತ್ತು 13ನೇ ಪಾಯಿಂಟ್ನಲ್ಲಿ ಉತ್ಖನನ ನಡೆಯುತ್ತಾ ಅನ್ನೋದು ಸದ್ಯಕ್ಕೆ ಪ್ರಶ್ನೆಯಾಗಿದೆ. ಆದರೂ ಎಲ್ಲೋ ಒಂದು ಕಡೆ ಇವತ್ತು 13ನೇ ಪಾಯಿಂಟ್ನಲ್ಲಿ ಉತ್ಖನನ ನಡೀಲೇಬೇಕಾಗಿದೆ. ಹದಿಮೂರನೇ ಸ್ಥಳದಲ್ಲಿ ಶೋಧ ಕಾರ್ಯವನ್ನು ನಡೆಸಲಾಗ್ತಾ ಇರುವಂತದ್ದು. ಇವತ್ತು ಸಾಕ್ಷಿ ದೂರುದಾರ ಗುರುತಿಸಿದಂತಹ 13ನೇ ಸ್ಥಳದಲ್ಲಿ ಅಗೆಯುವಂತಹ ಕಾರ್ಯ ನಡೆಯಬೇಕಾಗಿದೆ. ಸೊ ಅದರ ಜೊತೆಗೆ ಇದೇ ಸ್ಥಳದ ಕಿಂಡಿ ಅಣೆಕಟ್ಟು, ವಿದ್ಯುತ್ ಪರಿವರ್ತಕ ಇತ್ಯಾದಿ ಕೆಲವೊಂದಿಷ್ಟು ಕಾರ್ಯಾಚರಣೆಯನ್ನ ನಡೆಸಲಾಗ್ತಾ ಇದೆ. ಸೊ ಹಾಗಾಗಿ ಸವಾಲಿನ ಕೆಲಸ ಇದಾಗಿದೆ. 13ನೇ ಪಾಯಿಂಟ್ನಲ್ಲಿ ಉತ್ಖನನ ನಡೆಸುವಂಥದ್ದು ಒಂದು ಸವಾಲಿನ ಕೆಲಸ ಆಗಿರುವಂಥದ್ದು. ಸಣ್ಣ ನೀರಾವರಿ ಇಲಾಖೆ, ಮೆಸ್ಕಾಂ ಸಹಕಾರ ಇದಕ್ಕೆ ಬೇಕಾಗಿದೆ. ಸೊ ಹಾಗಾಗಿ ಈ ಕಾರಣದಿಂದ ಶೋಧ ಕಾರ್ಯ ಇನ್ನೂ ಕೂಡ ನಡೆದಿಲ್ಲ. ಸೊ ಇವತ್ತು 13ನೇ ಪಾಯಿಂಟ್ನಲ್ಲಿ ಉತ್ಖನನ ನಡೆದ್ರೆ ಅನಾಮಿಕ ವ್ಯಕ್ತಿ ಹೇಳಿದ ಹಾಗೆ ಒಂದೇ ಸ್ಥಳದಲ್ಲಿ 8 ಅಸ್ಥಿ ಪಂಜರಗಳು ಸಿಗುತ್ತೆ. ಯಾಕಂದ್ರೆ 8 ಶವವನ್ನ ಒಟ್ಟಿಗೆ ಹೂತಾಕಿದ್ದೆ ಅಂತ ಅನಾಮಿಕ ಹೇಳಿರುವಂಥದ್ದು. ಹಾಗಾಗಿ ಒಂದೇ ಸ್ಥಳದಲ್ಲಿ 8 ಅಸ್ಥಿ ಪಂಜರ ಇಲ್ಲ ಕಳೆ ಬರಹ ಏನಾದರೂ ಸಿಗಬೇಕು. ಸೊ ಇವತ್ತು ಉತ್ಖನನವನ್ನ ಮಾಡಿದ್ರೆ 13ನೇ ಪಾಯಿಂಟ್ನಲ್ಲಿ ಸಿಗಬಹುದಾ ಅನ್ನುವಂತ ಒಂದು ಪ್ರಶ್ನೆ. ಅದಕ್ಕಿಂತ ಮುಂಚಿತವಾಗಿ ಅವಹೇಳನಕಾರರ ವಿರುದ್ಧ ನಿನ್ನೆ ಲಾಠಿ ಪ್ರಹಾರ ಜರುಗಿತು. ಧರ್ಮಸ್ಥಳದಲ್ಲಿ ಉದ್ವಿಗ್ನ ಪರಿಸ್ಥಿತಿ ಉಂಟಾಗಿತ್ತು. ಸೊ ಹಾಗಾಗಿ ಇವತ್ತು 13ನೇ ಪಾಯಿಂಟ್ನಲ್ಲಿ ಉತ್ಖನನ ನಡೀಲೇಬೇಕಾಗಿದೆ. ಎಸಿನ ಗುಂಪು ಘರ್ಷಣೆಯ ಬಗ್ಗೆ ಡಾಕ್ಟರ್ ಜಿ ಪರಮೇಶ್ವರ್ ರಿಯಾಕ್ಷನ್ ಕೊಟ್ಟಿದ್ದಾರೆ. ವರದಿ ನೀಡೋದಕ್ಕೆ ಗೃಹ ಸಚಿವ ಪರಮೇಶ್ವರ್ ಸೂಚನೆಯನ್ನ ಕೊಟ್ಟಿರುವಂತದ್ದು. ಧರ್ಮಸ್ಥಳದಲ್ಲಿ 13 ಸ್ಥಳಗಳಲ್ಲಿ ಹೆಣಗಳನ್ನ ಹೂತು ಹಾಕಿದ್ದೇನೆ ಅಂತ ಹೇಳಿಕೆ ಇತ್ತು. ಅದರ ಪ್ರಕಾರ 13 ಸ್ಥಳಗಳನ್ನ ತೆಗೆದಿದ್ದಾರೆ. 6ನೇ ಸ್ಥಳದಲ್ಲಿ ಗಂಡಸಿನ ಅಸ್ಥಿ ಪಂಜರ ಸಿಕ್ಕಿದೆ.
ಈ ಬಗ್ಗೆ ನೀವೆಲ್ಲ ವರದಿ ಮಾಡಿದ್ದೀರಿ. 13ನೇ ಸ್ಥಳಕ್ಕೆ ಹೋದಾಗ ಏನೂ ಸಿಕ್ಕಿಲ್ಲ. ಇದನ್ನ ಹೊರತುಪಡಿಸಿ ಗುಡ್ಡದಲ್ಲಿ ಒಂದಷ್ಟು ಮೂಳೆಗಳು ಸಿಕ್ಕಿದ್ದು FSLಗೆ ಅದನ್ನ ಕಳುಹಿಸಲಾಗಿದೆ. SIT ಅಧಿಕಾರಿಗಳು ಇದ್ರ ಬಗ್ಗೆ ಮಾಹಿತಿಯನ್ನ ನೀಡ್ತಾರೆ. ಆದ್ರೆ ವರದಿಯನ್ನ ಪಡೆಯೋದಕ್ಕೆ ನಾನು ಹೇಳಿದ್ದೇನೆ ಈಗಾಗಲೇ. ಗುಂಪು ಘರ್ಷಣೆ ರಿಯಾಕ್ಷನ್ ವಿಚಾರಕ್ಕೆ ಈಗ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಅಲ್ಲಿ ನಿನ್ನೆ ದಿವಸ 2 ಗುಂಪುಗಳ ಮಧ್ಯೆ ಘರ್ಷಣೆ ಆಗಿದೆ ಅಂತ ಹೇಳಿ ವರದಿ ಬಂದಿದೆ. ಅದು ಯಾಕಾಗಿದೆ, ಯಾರು ಕಾರಣಕರ್ತರು ಮತ್ತು ಅವ್ರ ಉದ್ದೇಶ ಏನಿದೆ, 2 ಗುಂಪಿನ ಉದ್ದೇಶ ಏನಿದೆ ಅಂತ ಹೇಳಿ ಅದನ್ನೆಲ್ಲ ಪರಿಶೀಲನೆ ಮಾಡಿ ತನಿಖೆ ಮಾಡಿ ವರದಿ ಕೊಡ್ಬೇಕು ಅಂತ ಹೇಳಿ ಹೇಳಿದ್ದೇನೆ. ಇದು ಒಂದು ರೀತಿಯಲ್ಲಿ ಏನೋ ಒಂದು ಸಂಘರ್ಷ ಅಲ್ಲಿ ಆಗ್ತಾ ಇದೆ ಅನ್ನುವಂಥದ್ದು ಕಾಣಿಸ್ತಾ ಇದೆ. ಏನಕ್ಕೆ ಆಗ್ತಾ ಇದೆ ಗೊತ್ತಿಲ್ಲ ನಮ್ಗೆ. ಅವರು ಅಲ್ಲಿನ ಜನ ಸಮುದಾಯ SIT ಮಾಡಬೇಕು ಅಂತ ಹೇಳಿ ನಮಗೆ ಒತ್ತಾಯ ಮಾಡಿದ್ರು. ನಾವು ಅದನ್ನ ಬಹಳ ಎಚ್ಚರಿಕೆಯಿಂದ ಪರಿಶೀಲನೆ ಮಾಡಿ SITಯನ್ನ ಮಾಡಿದ್ವಿ. ಆ ವ್ಯಕ್ತಿ ಯಾರು ಇಲ್ಲಿ ಕೊಲೆ ಆಗಿದೆ, ನಾನೇ ಅನೇಕ ಶವಗಳನ್ನ ಬರಿ ಮಾಡಿದ್ದೀನಿ ಅಂತೆಲ್ಲ ಹೇಳ್ಕೊಂಡಿದ್ದ ಆ ವ್ಯಕ್ತಿ ಜುಡಿಷಿಯರಿ ಮುಂದೆ ಅಂದ್ರೆ ಮ್ಯಾಜಿಸ್ಟ್ರೇಟರ್ ಮುಂದೆ 164 ಸ್ಟೇಟ್ಮೆಂಟ್ ಮಾಡುವಾಗ ಅವನು ಏನ್ ಹೇಳಿದ್ದಾನೆ ಅದನ್ನೆಲ್ಲ ತನಿಖೆ ಮಾಡಬೇಕು ಅಂತ ಹೇಳಿ ಮೆಜಿಸ್ಟೀರಿಯಲ್ ಇನ್ಸ್ಟ್ರಕ್ಷನ್ಸ್ ಇತ್ತು. ಮತ್ತು ನಾವು ಕೂಡ ಸಾರ್ವಜನಿಕವಾಗಿ ಇದನ್ನೆಲ್ಲ ಬಹಳ ಗಂಭೀರವಾಗಿ ಪರಿಗಣಿಸಿ SITಯನ್ನ ಮಾಡಿದವು. ಅವರು 13 ಸ್ಥಳದಲ್ಲಿ ಅವರು